ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ನಿಮಗೆ ಇದು ಬ್ಲ್ಯಾಕ್ ಸಾಯಿಲ್ ಅಂದರೆ ಬ್ಲ್ಯಾಕ್ ಸಾಯಿಲ್ ಕೂಡ ನಿಮಗೆ 3 ವಿಧಗಳಿದ್ದಾವೆ. ಅದರಲ್ಲಿ ಇದು ಫಸ್ಟ್ ಕ್ವಾಲಿಟಿ ಅಂದರೆ ತುಂಬ ಬ್ಲ್ಯಾಕ್ ಅಲ್ಲ, ನಿಮಗೆ ತುಂಬ ವ್ಯವಸಾಯಕ್ಕೆ ಯೋಗ್ಯವಾಗಿರುವಂತಹ ಒಂದು ಮಣ್ಣು. ತಾವು ನೋಡಿದರೆ ಗೊತ್ತಾಗುತ್ತೆ, ಇದೆಲ್ಲ ಕಣ್ಣೀರುಗಳನ್ನೇ ಅಂಥ ಪ್ಯೂರ್ ಬ್ಲ್ಯಾಕ್ ಅಲ್ಲ. ವ್ಯವಸಾಯಕ್ಕೆ ಅಂದರೆ ತುಂಬ ಅನುಕೂಲಕರವಾಗಿರುವಂತಹ ಒಂದು ಸಾಯಿಲ್ ಅನ್ನೋದ್ರಲ್ಲಿ ವ್ಯತ್ಯಾಸ ಇಲ್ಲ. ನಿಮಗೆ ಇಲ್ಲಿ ಕೃಷಿ ಹೊಂಡ ಕೂಡ ರೆಡಿ ಇದ್ದಾವೆ ಸ್ನೇಹಿತರೆ. ಕೃಷಿ ಹೊಂಡ ಪಕ್ಕದಲ್ಲಿ ಸಿಂಪಲಾಗಿ ಒಂದು ಮನೆ ಕಟ್ತಾಯಿದ್ದಾರೆ. ರನ್ನಿಂಗ್ ಬೋರ್ವೆಲ್ ಇದ್ದಾವೆ. ತೆಂಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಪೂರ ಫೆನ್ಸಿಂಗ್ ಆಗಿದೆ. ಸುತ್ತಮುತ್ತ ಎಲ್ಲ ನಿಮಗೆ ಇಲ್ಲಿ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಸುತ್ತಮುತ್ತ ನಿಮಗೆಲ್ಲ ರನ್ನಿಂಗ್ ಕಲ್ಟಿವೇಷನ್, ಇದು ಕೂಡ ಅಷ್ಟೇ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದ್ದಾವೆ. ನಮಗೆ ಒಳ್ಳೆ ಜಾಗ ಸ್ನೇಹಿತರೆ, ಅದು ಒಳ್ಳೆ ಜಾಗ. ನೋಡಿ ಲ್ಯಾಂಡ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ತಾವೇ ನೋಡ್ತಾ ಇದ್ರಿ. ಈಗೆಲ್ಲನೂ ಎಲ್ಲ ಅನುಕೂಲವಾಗಿದೆ. ಮನೆ ಕೂಡ ಕಟ್ತಾಯಿದ್ರೆ ನಾವು ಅದನ್ನು ರೆಡಿ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಇನ್ನೊಂದಷ್ಟು ಗಿಡಗಳನ್ನ ಹಾಕ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇರ್ಬೋದು ಸ್ನೇಹಿತರೆ. ಸಾಮಾನ್ಯವಾಗಿ ನಮ್ಮ ಜನಗಳು ಬ್ಲ್ಯಾಕ್ ಸೈಡ್ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು ಕಲ್ಪನೆ ಸ್ನೇಹಿತರೆ. ಬ್ಲ್ಯಾಕ್ ಸಾಯಿಲು ಕೂಡ ನಾವು ಒಳ್ಳೊಳ್ಳೆ ಬೆಳೆಗಳನ್ನ ಬೆಳಿಬಹುದು. ನಿಮಗೆ ನೀವು ಯಾವುದೇ ಮಣ್ಣಾದ್ರೂ ವ್ಯವಸಾಯ ಚೆನ್ನಾಗಿ ಮಾಡ್ತೀನಿ ಅಂತಂದರೆ ನೀರಿನ ಮಟ್ಟ ಚೆನ್ನಾಗಿರಬೇಕು. ನೀರು ಯಥೇಚ್ಛವಾಗಿ ಇದ್ದಷ್ಟು ನಾವು ಒಳ್ಳೊಳ್ಳೆ ತೋಟಗಳನ್ನ ಮಾಡ್ಬೋದು, ಒಳ್ಳೊಳ್ಳೆ ಬೆಳೆಗಳನ್ನ ಬೆಳಿಬೋದು. ಎಲ್ಲ ನಮಗೆ ಅನುಕೂಲವಾಗುವಂತೆ ಮಾಡ್ಕೋಬೋದು. ಇವರು ತೆಂಗು ಹಾಕಿದ್ರೆ ಎಲ್ಲ ರೆಡಿ ಮಾಡಿ ಬಿಟ್ಕೊಂಡಿದ್ದಾರೆ. ನಿಮಗೆ ಇದು ಬೆಂಗಳೂರಿಗೆ ಸ್ನೇಹಿತರೆ, ಬೆಂಗಳೂರಿಗೆ ಬಂದು ಇದು ನಿಮಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಸುತ್ತ ನೋಡಿ ದೂರ, ಬೆಟ್ಟ ಇರೋದು ದೂರನೇ. ಅದು ನಾವು ಸುತ್ತ ನೋಡಿದಾಗ ಬೆಟ್ಟ ಗುಡ್ಡಗಳ ಪ್ರದೇಶ ಒಳ್ಳೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮಗೆ ಈ ಜಾಗ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಾವು ಇಲ್ಲಿ ತೋಟನ ನಮಗೆ ಬೇಕಾಗಿರೋ ರೀತಿಯಲ್ಲಿ ಅನುಕೂಲವಾಗಿ ಒಳ್ಳೆ ಬೆಳೆಗಳನ್ನ ಬೆಳಿಬೋದು ಸ್ನೇಹಿತರೆ. ಇವರು 1 ಎಕರೆಗೆ 32 ಲಕ್ಷ ಹೇಳ್ತಾರೆ ಸ್ನೇಹಿತರೆ. 32 lakhs per acre ಅಂತ. ಅಂದರೆ ಇದು ನಿಮಗೆ ಸ್ಟೇಟ್ ಹೈವೇಯಿಂದ ಬರೀ ಒಂದು 10 ಮೀಟ್ರ್ ಒಳಗಡೆಗಿದೆ. ಅಂದರೆ ಒಂದು ಲ್ಯಾಂಡ್ ಬಿಟ್ಬಿಟ್ರೆ 2 ಲ್ಯಾಂಡು ಸ್ನೇಹಿತರೆ. ಇದು ದಾರಿ ಎಲ್ಲ ತಗೊಂಡಿದ್ದಾರೆ, ಎಲ್ಲ ಪರ್ಚೇಸ್ ಮಾಡ್ಕೊಂಡು ದಾರಿ ಎಲ್ಲ ಕ್ಲಿಯರಾಗಿದೆ. ನಾವಿಲ್ಲಿ ಈ ಲ್ಯಾಂಡ್ ಮಾಡಬೇಕಾಗಿರೋದು ಇಷ್ಟೇ. ನಾವು ಇನ್ನೊಂದಷ್ಟು ಹಣ್ಣಿನ ಗಿಡಗಳನ್ನೋ ಇಲ್ಲ ಅಡಿಕೆನೋ ಇಲ್ಲ ಇನ್ನೊಂದಷ್ಟು ತೆಂಗು ಇದಕ್ಕೆಲ್ಲ ಹಾಕಿ ಒಳ್ಳೆ ತೋಟ ಮಾಡಿದ್ರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಜಾಗ ಕೂಡ ಅಷ್ಟೇ ಚೆನ್ನಾಗಿದೆ. ವ್ಯವಸಾಯಕ್ಕೆ ಬೇಕಾಗಿರುವಂತಹ ಮಣ್ಣನ್ನು ನಾವು ಎಲ್ಲಿಂದ ಎಲ್ಲೇ ಹೋಗಲಿ ಫಸ್ಟ್ ಪ್ರಾಮುಖ್ಯತೆ ಬೆಳಿಬೇಕಾಗಿರೋದು ನಮಗೆ ನೀರೇ ಸ್ನೇಹಿತರೆ. ನೀರೊಂದು ಚೆನ್ನಾಗಿದ್ದರೆ ನಾವು ಎಂಥ ಬೆಳೆ ಬೇಕಾದ್ರೂ ಬೆಳಿಬೋದು. ಇನ್ನೊಂದು ನಮಗೆ ರೋಡ್ ಕೂಡ ಅಷ್ಟೇ. ರೋಡ್ ಕ್ಲಿಯರಿಟಿ ಬೇಕಲೇಬೇಕು. ರೋಡ್ ಇಲ್ಲದೆ ನಾವು ಜಮೀನುಗಳಿಗೆ ಹೋಗೋಕ್ಕೆ ಆಗಲ್ಲ. ರೋಡ್ ಆಗಲಿ, ನೀರಾಗಲಿ, ಅಲ್ಲಿನ ವಾತಾವರಣ ಆಗಲಿ, ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಿದ್ರೆ ನಮಗೆ ಅದು ಒಂದು ತುಂಬ ಒಳ್ಳೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ನಮಗಿಲ್ಲಿ ಅಷ್ಟೇ ಚೆನ್ನಾಗಿದೆ. ನಾವಿಲ್ಲಿ ಯಾವ ಥರ ತೋಟ ಮಾಡ್ತೀವಿ, ಯಾವ ಥರ ಬೆಳೆ ಬೆಳಿಬೇಕು ಅನ್ನೋದು ಪ್ರತಿಯೊಂದು ಕೂಡ
ಇದೆಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ನಮ್ಮಂಥವ್ರಿಗೂ ಕೂಡ ತುಂಬ ಸಹಾಯ ಆಗುತ್ತೆ. ನಿಮ್ಮಿಂದ ನಮ್ಮಂಥವ್ರು ಬೆಳೆಯಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಪ್ರತಿಯೊಂದು ಕೂಡ ಲ್ಯಾಂಡ್ಲಿ ನಮಗೆಲ್ಲ ಅನುಕೂಲವಾಗಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.